ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಇವತ್ತು ನಾನು ನಿಮ್ಮ ಜೊತೆ ಮಾರ್ನಿಂಗ್ ರೊಟೀನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ವಿಡಿಯೋ ಹೇಗೆಲ್ಲ ಹೋಗುತ್ತೆ ಅಂತ. ಕೆಲವೊಂದು ಕಡೆ ನನಗೆ ಮರ್ತೇ ಹೋಗಿಬಿಡುತ್ತೆ ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಸೊ ವಿಡಿಯೋ ಮಾಡ್ತಾಯಿದ್ದೀನಿ ಅನ್ನೋ ಕಾನ್ಷಿಯಸ್ ಇಟ್ಕೊಂಡು ಪ್ರತಿಯೊಂದು ಕಡೆಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ತಾ ಹಾಗೆ ಮಾತಾಡ್ತಾ ಹೋಗೋಣ. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಕ್ವಿಕ್ಕಾಗಿ ಪುಳಿಯೋಗರೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಪುಳಿಯೋಗರೆಯಲ್ಲಿ ಏನು ಸ್ಪೆಷಲ್ ಅಂತ ಅನ್ಕೋಬೋದು. ನಾನು ಸ್ವಲ್ಪ ಅಥೆಂಟಿಕ್ಕಾಗಿ ಟ್ರೆಡಿಷ್ನಲ್ ಲುಕ್ ಕೊಡೋಣ ಅಂತ ಹೇಳಿ ಸ್ವಲ್ಪ ಅದಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ಹೇಳಿ ಇದರಲ್ಲಿ ನೋಡ್ತಾ ಹೋಗಿ. ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು 1 ಸ್ಪೂನ್ ಸಾಸಿವೆ ಹಾಗೆ 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಅದು ಸಿಡಿದ ನಂತರ ಕಡಲೆಕಾಯಿ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಫ್ರೈ ಆದ ನಂತರ ಕಡಲೆಬೇಳೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಮೆತ್ತಗಿದ್ರೆ ಚೆನ್ನಾಗಿರೋದಿಲ್ಲ. ಕರಮ್ ಅಂತ ಫ್ರೈ ಆಗಬೇಕು. ಹಾಗೆ ಇಲ್ಲಿ ನಾನು ಒಂದು 10 ಬೆಳ್ಳುಳ್ಳಿ ತಗೊಂಡು ಜಜ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ ಒಂದು 4 ಕೂಡ ತಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಎಲ್ಲ ಒಂದು 10 ಎಲೆ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಒಂದು 4 ತೊಗೊಂಡು ಮುರ್ಕೊಂಡು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಅದು ಟೇಸ್ಟೇ ಡಿಫ್ರೆಂಟಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಇವಾಗ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಕೊಂಡು ಅದ್ರ ಹುಳಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಟ್ರೆಡಿಷ್ನಲ್ ಪುಳಿಯೋಗರೆ ರೀತಿ ಇರುತ್ತೆ. ಬೆಳ್ಳುಳ್ಳಿ ಹಾಕಿರೋದ್ರಿಂದ ಅದ್ರ ಟೇಸ್ಟೇ ಬೇರೆ ಅಂತ ಹೇಳ್ಬೋದು. ಹುಳಿ ಚೆನ್ನಾಗಿ ಕುದಿಬೇಕು. ಎಣ್ಣೆ ಬಿಟ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಕುದಿಬೇಕಾಗತ್ತೆ. ಈಗ ಒಂದು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲನೂ ಕೂಡ ಚೆನ್ನಾಗಿ ಆ ಹುಳಿ ಸ್ಮೆಲ್ಲ ಹೋಗೋವರೆಗೂ ಫ್ರೈ ಆದ ನಂತರ ನಾನು ಇಲ್ಲಿ ಪುಳಿಯೋಗರೆ ಪೌಡರ್ ಅಂಗಡೀಲಿ ಏನು ಸಿಗುತ್ತೆ ಆ ಪುಳಿಯೋಗರೆ ಪೌಡರ್ನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ನಮ್ಮ ಗೊಜ್ಜು ರೆಡಿ ಆಗುತ್ತೆ. ಇದನ್ನು ನೀವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಹಾಗೆ ಇದಕ್ಕೆ ಕೊಬ್ಬರಿ ಕೂಡ ನೀವು ಸರ್ವ್ ಮಾಡ್ಕೊಳ್ಳುವಾಗ, ಅಂದರೆ ಈ ರೀತಿ ಅನ್ನ ಮಿಕ್ಸ್ ಮಾಡ್ಕೊಳ್ಳುವಾಗ ಗೊಜ್ಜಿಗೆ ಕೊಬ್ಬರಿ ಕೂಡ ತುರ್ಕೊಂಡು ಆ್ಯಡ್ ಮಾಡ್ಕೊಬೋದು. ಚೆನ್ನಾಗಿರುತ್ತೆ. ಬಟ್ ನಮ್ಮನೆ ಯಾರಿಗೂ ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ನಾನು ಹಾಕಿಲ್ಲ. ಈಗ ಅದಕ್ಕೆ ರೈಸ್ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಅಥೆಂಟಿಕ್ ಟ್ರೆಡಿಷ್ನಲ್ ಪುಳಿಯೋಗರೆ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಒಳ್ಳೆ ಹುಳಿ ಬೆಳ್ಳುಳ್ಳಿ ಫ್ರೈ ಆಗಿರೋದೆಲ್ಲ ಬಾಯಿಗೆ ಸಿಗುವಾಗ ತುಂಬಾ ಚೆಂದ ಅನಿಸುತ್ತೆ. ಒಂದು ಸಲ ಟ್ರೈ ಮಾಡಿ. ಮತ್ತು ಕ್ವಿಕ್ಕಾಗಿ ಕೂಡ ಆಗೋಗುತ್ತೆ. ಬೆಳಗಿನ ತಿಂಡಿ ಏನು ಮಾಡೋದು ಅನ್ನುವಾಗ ಫಾಸ್ಟಾಗಿ ಫಟಾಫಟ್ ಅಂತ ಕೂಡ ಆಗೋಗುತ್ತೆ. ಈಗ ನಾನು ಬಾಕ್ಸಿಗೆ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಇದೊಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ರಿಗೂ ಕೂಡ ಮನೇಲಿರೋ ಹೆಣ್ಮಕ್ಳಿಗೆ, ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಿಗೆ ಎಲ್ರಿಗೂ ಕೂಡ ಅಷ್ಟೇ ಎಲ್ಲರಿಗೂ ಅವ್ರದ್ದೇ ಆದಂಥ ಶೆಡ್ಯೂಲ್ಸ್ ಇರುತ್ತೆ. ಅವ್ರದ್ದೇ ಆದಂಥ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಒಬ್ರದ್ದು ಜಾಸ್ತಿ ಒಬ್ರದ್ದು ಕಡಿಮೆ ಅಂತ ಹೇಳೋಕ್ಕಾಗೋದಿಲ್ಲ. ಪ್ರತಿಯೊಬ್ಬರಿಗೂ ಒಂದು ಮನೆ ಅಂದ ಮೇಲೆ ಅವರವರ ರೆಸ್ಪಾನ್ಸಿಬಲ್ ಇದ್ದೇ ಇರುತ್ತೆ. ಸೊ ಈಗ ಚಿದು ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಅವನಿಗೆ ಬೆಳಗ್ಗೆ ರೆಡಿ ಮಾಡುವಂಥದ್ದೆಲ್ಲ ಏನೂ ಇರೋದಿಲ್ಲ. ನನಗೆ ಅವ್ನ ಪಾಡಾಗಿ ಅವ್ನು ರೆಡಿ ಆಗ್ತಾ ಇರ್ತಾನೆ. ನಾನು ಅವನಿಗೆ ಲಂಚ್ ಬಾಕ್ಸ್ ಇರ್ಬೋದು ಅಥವಾ ಬುಕ್ಸ್ ಟೈಮ್ ಟೇಬಲ್ ವೈಸ್ ಅವನೇ ತೊಗೊಂಡಿರ್ತಾನೆ. ನಾನು ಒಂದು ಸಲ ಕ್ರಾಸ್ ಚೆಕ್ ಮಾಡ್ತಾ ಇರ್ತೀನಿ, ತೊಗೊಂಡಿದ್ದಾನ ಏನು ಎಲ್ಲ ಇಟ್ಕೊಂಡಿದ್ದಾನ ಅಂತ ಹೇಳಿ. ಸೊ ಈ ರೀತಿಯಲ್ಲಿ ಮಾರ್ನಿಂಗ್ ನಡೀತಾ ಇರುತ್ತೆ. ಮತ್ತು ಅವನ್ನ ಡ್ರಾಪ್ ಕೂಡ ಮಾಡಬೇಕಾಗಿರುತ್ತಲ್ಲ. ಸೊ ಅವನಿಗೆ ಟಿಫನ್ ಕೊಟ್ಟು ನಾನು ಕೂಡ ರೆಡಿ ಆಗ್ತೀನಿ. ಸೊ ಇವಾಗಿನ ನಮ್ಮ ಲಂಚ್ ಪ್ಯಾಕ್ ಆಗಿದೆ. ಅವನಿಗೆ ಸ್ನ್ಯಾಕ್ಸ್ ಹಾಗೆ ಲಂಚ್ ಎರಡು ಕೂಡ ಪ್ರಿಪೇರ್ ಆಗಿದೆ. ಸೊ ಇದನ್ನು ಮಾಡಿ ಅವನ್ನ ಸ್ಕೂಲಿಗೂ ಕೂಡ ಡ್ರಾಪ್ ಮಾಡಿ ಅಲ್ಲೇ ಕೆಲವೊಂದಷ್ಟು ಮೆಡಿಸನ್ಸ್ ಕೂಡ ಮನೆಗೆ ಅವನಿಗೆ ತಗೋಬೇಕಾಗಿತ್ತು. ಸೊ ಇಲ್ಲಿ ಒಂದು ಆಯುರ್ವೇದಿಕ್ ಆಸ್ಪತ್ರೆ ಇದೆ. ಸೊ ಅಲ್ಲಿ ಬಂದು ಮೆಡಿಸನ್ಸ್ ಕೂಡ ತಗೊತಾ ಇದ್ದೀನಿ. ನಾನು ಈ ರೀತಿ ಸ್ಕೂಲಿಗೆ ಬಿಡೋಕ್ಕೆ ಬಂದ ಆಗ್ಲೇ ಮನೆಗೆ ಏನೆಲ್ಲ ಬೇಕು, ತರಕಾರಿ ಅಥವಾ ಹೂವು ಅಥವಾ ಇನ್ನೇನಾದರೂ ಮೆಡಿಸನ್ಸ್, ಈ ರೀತಿ ಎಲ್ಲನೂ ಕೂಡ ಬಂದಾಗಲೇ ತಗೊಂಡು ಹೋಗ್ಬಿಡ್ತೀನಿ. ಆಲ್ಮೋಸ್ಟ್ ಎಲ್ಲ ಮನೆಯಲ್ಲಿ ಬರುವಾಗಲೇ ಪ್ರಿಪೇರ್ ಮಾಡ್ಕೊಂಡು ಬಂದುಬಿಡ್ತೀನಿ. ಏನು ತಗೋಬೇಕು, ಏನು ಮಾಡಬೇಕು ಅನ್ನೋದು. ಆವಾಗ ಪದೇ ಓಡಾಡುವಂಥದ್ದು ಇರೋದಿಲ್ಲ. ಒಂದು ಸಾರಿ ಆಚೆ ಬಂದಾಗಲೇ ಕಂಪ್ಲೀಟಾಗಿ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ. ಸೊ ಇಲ್ಲಿಂದ ಮುಗಿಸ್ಕೊಂಡು ತರಕಾರಿ ಕೂಡ ತೊಗೊಬೇಕಾಗಿತ್ತು. ಸೊ ತರಕಾರಿ ಕೂಡ ತಗೊಂಡು ಮನೆಗೆ ಹೋದೆ. ಇವತ್ತು ಕಾಲಭೈರೇಶ್ವರ ಜಯಂತಿ ಕೂಡ ಇದೆ. ಅಫ್ಕೋರ್ಸ್ ಅದು ನಮ್ಮ ಮನೆಯ ದೇವರು ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ.
ಸೊ ಸಂಜೆ ವೇಳೆಗೆ ಸಿಂಪಲ್ಲಾಗಿ ನೈವೇದ್ಯಕ್ಕೆ ರೆಡಿ ಮಾಡಿ ಪೂಜೆ ಕೂಡ ಮಾಡಿದಂಥದ್ದು. ಇದು ಸ್ಕೂಲಿಂದ ಆನ್ ದಿ ವೇ ಬರ್ತಾ ಪುಟ್ಟದಾಗಿ ಮಾರ್ಕೆಟ್ ರೀತಿಯಲ್ಲೇ ಇದೆ. ಎಲ್ಲ ಥರ ತರಕಾರಿ ಸೊಪ್ಪು ಎಲ್ಲನೂ ಕೂಡ ಒಂದೇ ಜಾಗದಲ್ಲಿ ಸಿಗುತ್ತೆ. ರೇಟ್ ಕೂಡ ತುಂಬಾ ರೀಸನಬಲ್. ಸೊ ಅಲ್ಲೋಗಿ ತರಕಾರಿ ಎಲ್ಲ ಪರ್ಚೇಸ್ ಮಾಡಿ ಮನೆಗೆ ಬಂದು ಟಿಫನ್ ಮಾಡಿ ಆ್ಯಸ್ ಯೂಶ್ವಲ್ ಮಾಮೂಲಿ ಕೆಲಸಗಳು ಮಾಡಿಕೊಂಡೆ. ಮತ್ತು ಅದನ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕೂ ಹೋಗಲಿಲ್ಲ. ಸಂಜೆ ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಆಗಲೇ ಹೇಳ್ದಾಗೆ ಕಾಯಲಭೈರೇಶ್ವರ ಅಷ್ಟಮಿ ಇರೋದ್ರಿಂದ ಸಿಂಪಲ್ಲಾಗಿ ರಸಾಯನ ಮಾಡ್ತಾ ಇದ್ದೀನಿ. ತುಂಬಾ ಬೇಗ ಆಗುವಂಥದ್ದು. ಹಾಗೆ ಇದಕ್ಕೆ ಅಳಸಲೆಣ್ಣು ಸೀಸನ್ ಇದ್ದಾಗ ಅಳಸಲೆಣ್ಣು ಕೂಡ ಹಾಕಿದ್ರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನು ಬೇರೆ ಆ್ಯಪಲ್ ದಾಳಿಂಬೆ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಜಸ್ಟ್ ಬಾಳೆಹಣ್ಣಿಂದ ಮಾತ್ರ ಮಾಡ್ತಾಯಿದ್ದೀನಿ. ಪ್ರಸಾದಕ್ಕೆ ರೆಡಿ ಮಾಡಿದ ನಂತರ ಪೂಜೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಮಧ್ಯಾಹ್ನನೇ ದೇವ್ರ ಪಾತ್ರೆ ಎಲ್ಲ ತೊಳೆದು ಇಟ್ಟಿರೋದ್ರಿಂದ ಬೇಗನೆ ಪೂಜೆಗೆ ರೆಡಿ ಆಯಿತು ಅಂತಲೇ ಹೇಳ್ಬೋದು. ತುಂಬ ಏನು ಗಡಿಬಿಡಿ ಹರಿಬರಿಯಲ್ಲಿ ಏನು ಆಗಲಿಲ್ಲ, ಆರಾಮಾಗಿ ಆಯಿತು. ನಾಳೆ ಮತ್ತೆ ವಾರ ಇರೋದ್ರಿಂದ ಸಿಂಪಲ್ಲಾಗಿ ಒಂದೊಂದು ಹೂನೇ ಇಟ್ಟು ಪೂಜೆನ ಮಾಡ್ತಾ ಇರುವಂಥದ್ದು. ಹಾಗೆ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಬ್ಸ್ಕ್ರೈಬ್, ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಅಥವಾ ನಿಮಗೆ ಬೇರೆ ಇನ್ಯಾವ ಥರದಾದ್ರು ಕಂಟೆಂಟ್ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಆದಷ್ಟು ನಾನು ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಈ ರೀತಿಯಲ್ಲಿ ಇವತ್ತಿನ ನನ್ನ ಡೇ ಹೋಯಿತು ಅಂತಲೇ ಹೇಳ್ಬೋದು. ಆಗಲೇ ಹೇಳ್ದಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ಸಪೋರ್ಟಿಂಗ್ ಹಸ್. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.